ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ನಾನು ಒಂದು ವಿಷಯ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ ಮೈ ಫ್ರೆಂಡ್ಸ್, ನಾನು ನಿನ್ನೆ ಮದುವೆಗೆ ಹೋಗಿದ್ದೆ. ನಾನು ಅಲ್ಲಿ ಏನೋ ಒಂದು ವಿಷಯ ನಡೀತು, ನಿಮಗೆ ನಾನು ಅದನ್ನ ಶೇರ್ ಮಾಡೋಣ ಅಂದ್ಕೊತಿದ್ದೀನಿ. ಮಾಡ್ಬೋದಾ? ಒಂದು ನಿಮಿಷ ಇರಿ ಫ್ರೆಂಡ್ಸ್, ಕೂತ್ಕೊಳ್ಳೋಣ ಸ್ವಲ್ಪ. ನೋಡಿ ಫ್ರೆಂಡ್ಸ್, ನಾನು ಮದುವೆ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ. ಏನಪ್ಪ ಇವಳು ಹಿಂಗೆ ಗುರುಸ್ತವಳೆ ಅನ್ಕೋಬೇಡ್ರಿ, ಓಕೆನಾ. ನಾನು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋ ಬದಲು ಎಲ್ಲರಿಗೂ ತಿನ್ನೋದೇ ಇರುತ್ತೆ. ನನಗಂತರೂ ಸ್ನ್ಯಾಕ್ಸ್ ತಿನ್ನೋದು ಇಷ್ಟ, ಫೋಟೋ ತೆಗೆಸ್ಕೊಳ್ಳೋದಂತೂ ಅದಕ್ಕಿಂತ ಇಷ್ಟ ಕಣ್ರಿ. ಇನ್ನೊಂದೇನಾಯ್ತು ಗೊತ್ತಾ? ಏನೇನು ಸ್ನ್ಯಾಕ್ಸ್ ಇತ್ತು ಗೊತ್ತಾ? ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ, ಪಾನಿಪುರಿ, ಮಸಾಲೆ ಪುರಿ, ಐಸ್ ಕ್ರೀಮ್, ಆಮೇಲೆ ಇನ್ನೇನೋ ಹೇಳಿಲ್ಲ, ಬೀಡ ಎಲ್ಲ ಆಯ್ತಾ. ನಾನು ಅದ್ರಲ್ಲಿ ಒಂದು ಬಿಡಲಿಲ್ಲ, ಎಲ್ಲ ಮುಕ್ಕಿಬಿಟ್ಟೆ ಫ್ರೆಂಡ್ಸ್. ನನ್ನ ಫ್ರೆಂಡ್ಸು, ಅಯ್ಯಪ್ಪ ಈ ಥರ ತಿಂತೀಯ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂದರು. ಅಯ್ಯೋ ನೀವು ಯಾಕೆ ನಮ್ಮ ನೋಡಲೇ ಇಲ್ವಾ ಅಂದೆ. ಅದಕ್ಕೆ ಅವರೇನಂದ್ರು ಗೊತ್ತಾ ಫ್ರೆಂಡ್ಸ್, ನೀನು ಇಷ್ಟು ಪತ್ಲು ಥರ ಇದೆಯಾ, ನೀನು ಮಾತ್ರ ತಿನ್ನೋದು ಅಷ್ಟು ತಿಂತೀಯಲ್ಲೇ ಅಂದರು. ನೀನು ಅಷ್ಟು ತಿಂದರೂ ದಪ್ಪ ಆಗಲ್ವಾ ಅಂತ ಕೇಳೋದು. ನಾನಂದೆ, ನನಗೆ ಯಾಕೆ ದಪ್ಪ ಆಗಲಿ, ನನಗೆ ದಪ್ಪ ಆಗೋದು ಇಷ್ಟ ಇಲ್ಲ, ನನ್ನ ಇಷ್ಟ ಅದು. ನಮ್ಮ ಅಪ್ಪ ಅಮ್ಮ ದಪ್ಪ ಇಲ್ಲ, ಅದಕ್ಕೆ ನಂದು ಆ ಥರ ಇದೆ ಬಾಡಿ ಅಂತ ಹೇಳಿದೆ. ಅವ್ರೇನು ಅನ್ಬೇಕು ಅದಕ್ಕೆ, ಮತ್ತು ನೀನು ಈ ಥರ ಪತ್ಲು ಥರ ಇದೆಯಾ, ನೀನು ಬ್ಯಾಗ್ ಯಾಕೆ ಮೋಟು ಥರ ಇದೆ ಅನ್ಬೇಕಾ. ಸಿಟ್ಟು ಬಂತು ನೋಡಿ. ಸಿಟ್ಟು ಬಂದಿದ್ದಕ್ಕೆ ಹೆಂಗೆ ಹೊಡೆದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹಾಕ್ಕೊಂಡು ಹೊಡೆದೆ ನೋಡಿ. ಅಲ್ಲೇ ಒಬ್ಬ ಬಿದ್ದೋದ, ಒಬ್ಬಳು. ಇನ್ನೊಬ್ಬಳು ಬಂದ್ಬಿಟ್ಟು ಸಾರಿ ಅಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಇನ್ನೊಬ್ಬ ಬಂದ್ಬಿಟ್ಟು ಏನು ಅನ್ಬೇಕು ನನಗೆ, ನಿನ್ನ ಸವಾಸನೆ ಬೇಡ ಅಂದ, ಹೋಗೇ ಬಿಟ್ಟ. ನಿಮಗೆ ಏನು ಇಷ್ಟ ಫ್ರೆಂಡ್ಸ್? ಬೇಗ ನಿಮಗೇನು ಇಷ್ಟನೋ ಹೇಳಿಬಿಡಿ, ಓಕೆನಾ. ನಿಮಗೇನು ಇಷ್ಟನೋ ಅದು ಹೇಳಿ. ಮತ್ತು ಮದುವೆಗೆ ಹೋದರೆ ನೀವು ತಿನ್ನಿ, ನನಗೆ ಈ ಥರ ಶೇರ್ ಮಾಡಿ. ನನಗೆ ಯಾಕೆ ಈ ಥರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಗೊತ್ತಾ ಫ್ರೆಂಡ್ಸ್? ನೆನ್ನೆ ಈ ಥರ ಅದು ಒಂಥರ ಮೆಮೊರೀಸ್ ಇರುತ್ತೆ. ನಾನು ದೊಡ್ಡವಳಾದ್ಮೇಲೂ ನಾನು ಈ ಥರ ವ್ಲಾಗ್ ಮಾಡ್ತಿದ್ದೆ ಅಂತ ಮೆಮೊರೀಸ್ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ? ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ವಾಟ್ ಕಾಮೆಂಟ್. ಯಾ, ಕರೆಕ್ಟ್. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಓಕೆನಾ?